ಎಲ್ಲರಿಗೂ ನಮಸ್ಕಾರ. ಪಾರಿಜಾತ ನಾವೆಲ್ಲರೂ ನೋಡಿರುವಂತಹ ಹಾಗೂ ಕೇಳಿರುವಂತಹ ಹೂವೇನೆ. ಇದು ಬರೀ ಹೂವಲ್ಲ, ಇದು ಅತ್ಯಂತ ಪವಿತ್ರವಾದ ಹಾಗೂ ದಿವ್ಯವಾದ ಹೂವು. ಬಿಳಿ ದಳಗಳೊಂದಿಗೆ ಮಧ್ಯದಲ್ಲಿ ಕೇಸರಿ ಕಿತ್ತಳೆ ಬಣ್ಣ ಹೊಂದಿರುತ್ತದೆ. ಅತ್ಯಂತ ಮೃದುವಾದ ಹಾಗೂ ದಿವ್ಯವಾದ ಸುಗಂಧವನ್ನು ಇದು ಬೀರುತ್ತದೆ. ಈ ಹೂವು ರಾತ್ರಿಯಲ್ಲಿ ಮಾತ್ರ ಅರಳಿ ಬೆಳಗ್ಗೆ ಉದುರುತ್ತದೆ. ನಾನು ಈ ಹೂವಿನ ಬಗ್ಗೆ ವಿಶೇಷವಾದ ಸಂಗತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಹೂವಿಗೆ ಪೌರಾಣಿಕ ಹಾಗೂ ಧಾರ್ಮಿಕವಾದ ಮಹತ್ವವಿದೆ. ಈ ಪಾರಿಜಾತ ಹೂವಿನ ಮೂಲವನ್ನು ನಾವು ನೋಡೋದಾದ್ರೆ, ಇದು ದೇವತೆಗಳು ಮತ್ತು ಅಸುರರ ಯುದ್ಧದ ನಂತರ ಸಮುದ್ರ ಮಂಥನದಿಂದ ಬಂದಿರುತ್ತದೆ. ದೇವತೆಗಳು ಮತ್ತು ಅಸುರರು ಸಮುದ್ರ ಮಂಥನ ಮಾಡಿದಾಗ ಸಮುದ್ರದಿಂದ ಹೊರಬಂದದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ಅಮೃತ. ಈ ಅಮೃತದ ಜೊತೆಗೆ ಹೊರಬಂದದ್ದು ಈ ಪಾರಿಜಾತ. ದೇವತೆಗಳೆಲ್ಲ ಸೇರಿ ಒಂದು ನಿರ್ಧಾರ ಮಾಡಿ ಈ ಹೂವನ್ನು ಇಂದ್ರನ ಪತ್ನಿಯಾದಂತಹ ಸಚಿದೇವಿಗೆ ನೀಡುತ್ತಾರೆ. ಇದರ ನಂತರ ಶ್ರೀಕೃಷ್ಣನು ರುಕ್ಮಿಣಿ ಮತ್ತು ಸತ್ಯಭಾಮೆಗೆ ಈ ಹೂವನ್ನು ತೆಗೆದುಕೊಂಡು ಬಂದನೆಂದು ಹಾಗೂ ಸತ್ಯಭಾಮೆಯ ಆಲಯದಲ್ಲಿ ಈ ಹೂವಿನ ಗಿಡವನ್ನು ನೆಟ್ಟಿದ್ದಾನೆಂದು ಪೌರಾಣಿಕ ಕಥೆಗಳಲ್ಲಿ ಹೇಳಲಾಗಿದೆ. ಇದರೊಂದಿಗೆ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.